ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಪ್ರೆಸೆಂಟ್ ನಾನು ನನ್ನ ತಂಗಿ ಮನೇಲಿದ್ದೆ. ಇವತ್ತು ಭಾನುವಾರ ನಮ್ಮ ರಿಲೇಟಿವ್ಸರದು ಒಂದು ಫಂಕ್ಷನ್ ಇತ್ತು ದೊಡ್ಡ ಅಲ್ಮರದಲ್ಲಿ. ಹಾಗಾಗಿ ಇಲ್ಲಿಂದನೇ ರೆಡಿಯಾಗಿ ಹೋಗೋಣ, ಹೆಂಗಿದ್ರು ಇವಳು ಬಂದಿದ್ದೀವಲ್ವ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಸಿಂಪಲಾಗಿ ಒಂದು ಗೆಟ್ ರೆಡಿ ಬಿಟ್ ಮೀ ಮಾಡೋಣ. ಇದು ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ತುಂಬ ಚೆನ್ನಾಗಿದೆ. ಇದು ನನ್ನ ಮೈದನ ಮದುವೆಗೆ ತೊಗೊಂಡಿರೋಂಥ ಸ್ಯಾರಿ, ಹಂಗಾಗಿ ಇದನ್ನೇ ವೇರ್ ಮಾಡಿದೆ. ಹಾಗೆ ರೀಸೆಂಟಾಗಿ ತೊಗೊಂಡಿರೋಂಥ ಬ್ಲ್ಯಾಕ್ ಬೀಡ್ಸು ವೇರ್ ಮಾಡಿದ್ದೀನಿ. ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದೆ. ಇದು ಜಾಸ್ತಿ ಸಲ ಬಳಸಿದ್ದೆ, ಬಟ್ ಕಲರ್ ಹೋಗಿಲ್ಲ, ಕಲರ್ ಶೇಡ್ ಆಗಿಲ್ಲ, ಬಳಕೆ ಬರ್ತಿದೆ. ನನಗಂತೂ ವರ್ತ್ ಅನ್ನಿಸ್ತು. ಅವ್ರು ರೆಡಿ ಆಗೋಷ್ಟೊತ್ತಿಗೆ ಪಾಪನೂ ಎದ್ದಿದ್ದ. ಎಷ್ಟು ಕ್ಯೂಟಾಗಿ ನೋಡ್ತಿದ್ದ ನೋಡಿ. ಅವ್ನು ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ, ಇನ್ನು ಹೋಗಲೇಬೇಕಲ್ವ. ಹಾಗಾಗಿ ರೆಡಿಯಾಗಿ 7:30ಗೆ ಬಸ್ ಬರುತ್ತೆ. ಇನ್ನು ಶಿರಾಕ್ ಹೋಗೋಷ್ಟೊತ್ತಿಗೆ 8:30 ಆಗುತ್ತೆ. ಹಾಗಾಗಿ ಬೇಗನೆ ಫಂಕ್ಷನ್ಗೆ ಹೋಗ್ಬೋದಲ್ವ ಅಂತೇಳಿ ಆ ಬಸ್ಗೆ ಹೋದ್ವಿ. ಇನ್ನು ಪಾಪನೂ ರೆಡ್ ಕಲರ್ ಥೀಮಲ್ಲೇ ಹಾಕೊಂಡಿದ್ಲು ಡ್ರೆಸ್ಸು. ಇಬ್ರದ್ದು ಒಂದು ಸ್ವಲ್ಪ ಪಿಂಕ್ ಆ್ಯಂಡ್ ರೆಡ್ ಲೈಟಾಗೆ ಮ್ಯಾಚ್ ಆಗೋದು. ಎಲ್ಲ ತೆಗೆದ್ಬಿಟ್ಟು ಸೀಟ್ ಹಾಕ ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮ ಔಟ್ಫಿಟ್ ಯಾವ ಥರ ಕಾಣ್ತಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದಂತ ಮರಿಬೇಡಿ. ಇನ್ನು ಶಿರಾಕ್ಕೆ ಹೋಗೋಷ್ಟೊತ್ತಿಗೆ 8:30 ಆಯಿತು. ಶಿರಾದಲ್ಲಿ ನಮ್ಮ ರಿಲೇಟಿವ್ಸರ್ ಇದ್ದರು, ಅವರೂ ಫಂಕ್ಷನ್ಗೆ ಹೋಗ್ತಾರೆ. ಹಂಗಾಗಿ ಎಲ್ಲರೂ ಜೊತೆಗೆ ಒಟ್ಟಿಗೆ ಹೋಗೋಣ ಅಂತ ಗ್ಯಾದರ್ ಆಗಿ ಅಂತೇಳಿ ಶಶಿ ಅಕ್ಕ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಅಜ್ಜಿನೂ ಬಂದಿದ್ದರು. ಇನ್ನು ನಾವು ಹೋಗೋಷ್ಟೊತ್ತಿಗೆ ಅಕ್ಕ ಬಿಸಿ ಬಿಸಿ ನೀರು ದೋಸೆ ಚಟ್ನಿ ಮಾಡ್ತಿತ್ತು. ಇನ್ನು ಅಕ್ಕ ರೆಡಿ ಆಗಿರಲಿಲ್ಲ. ನಾವು ಹೋಗಿದ ತಕ್ಷಣ ದೋಸೆ ತಿಂದ್ವಿ. ಅಷ್ಟೊತ್ತಿಗೆ ಸಕ್ರದ್ದರು ಮತ್ತು ಅಕ್ಕ ಅವರೆಲ್ಲ ಬಂದರು. ತುಂಬ ದಿನ ಆದಮೇಲೆ ಎಲ್ಲರನ್ನೂ ನೋಡ್ತಿದ್ರು, ತುಂಬಾ ಖುಷಿ ಆಯಿತು. ಇನ್ನು ಬಂದಿದ್ದ ತಕ್ಷಣ ಅವ್ರಿಗೂ ತಿಂಡಿ ಹಾಕ್ಕೊಡ್ತು. ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆದರೆ ಆಯಿತು, ಮಕ್ಕಳೆಲ್ಲ ಹಸ್ಕೊಂಡಿರ್ತಾರೆ ಅಂತೇಳಿ. ನಮ್ಮ ಅಜ್ಜರು ಇವರೆಲ್ಲ ಅಂತೇಳಿ ವಿಡಿಯೋ ಮಾಡ್ತೀವಿ. ಎಲ್ಲರಿಗೂ ಕಳ್ಸೋದು. ನೀರು ಕುಡಿತಾತೆ ನಡಿ ನೀನು ಪಾಪ ಇಟ್ಕೊಂಡು. ಎಲ್ಲಿ ಅವನೇ ಬಂದು ತೆಗೆದು ಆ ಕಡೆ ತೆಗೀರಿ ಎಲ್ಲರದೆಲ್ಲ ನೋಡಿ
ಬಿಡು ಅಲ್ಲೆಲ್ಲ ತೆಗ್ದಿದ್ದಿಲ್ಲ ಸಾಕು. ವಿಷ ನಿಂದು ವಿಷ ನಂದು ಆಯಿಲ್ ಬರೆ ಆಮೇಲೆ ನೋಡಲಿ ಅಲ್ಗ ಬಟ್ಟೆ ಇಟ್ಕೊಳದು. ಅವ್ನ ಕಿವಿಗೆ ಹೇಳಿ ಹೇಳಕ್ಕೆ ಹೇಳಿ ಯಾವ ಕಡೆ ತಲೆ ಹಾಕೋದು ಗೊತ್ತಾಗಲ್ಲ ಈಗ ನಮ್ಮನೆಗೆ ಟೊಮೆಟೊ ಬಾತ್ ಮಾಡಿದ್ದು ಒಂಚೂರು ತಿಂದು ಬಂದು ನೀವು 10 ರೂಪಾಯಿ ಕೊಟ್ಟಿಗೆ ಬರ್ದಂಗಿರ್ತಾನೆ ಎಲ್ಲ ಹಂಗೆ ಹಿಂದಗಡೆ ಬರ್ರಿ ಎಲ್ಲರೂ ಹಿಂದಗಡೆ ಬರ್ರಿ ಹಂಗೆ ಹಿಂದಗಡೆ ಇಲ್ಲ 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 ಸರ್ ಎಲ್ಲಿ ಅಮ್ಮ ಫಂಕ್ಷನ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಾಯಿತು. ಪಾಪುಗೆ ವೀಕ್ಷಾ ಗೌಡ ಅಂತ ನಾಮಕರಣ ಮಾಡಿದ್ರು. ಪಾಪು ಎಷ್ಟು ಕ್ಯೂಟಾಗಿ ಕಾಣ್ತಿದ್ಲು, ನಂದೇ ದೃಷ್ಟಿ ತಾಕುತ್ತೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ಲು. ಇನ್ನು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮೇಳೆಕೋಟೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವಾಗ ಫಂಕ್ಷನ್ ಆಯ್ತಲ್ಲ, ಅವ್ರ ಮನೆಗೆ ಹೋಗ್ತಿರೋದು.
ಈ ಕಡೆ ನೋಡ್ ಬರ. ಜಾಸ್ತಿ ಹೊತ್ತೇನಿರಲಿಲ್ಲ, ಅದೇ ಹೋಗಿದ್ವಿ. ಇದು ನಮ್ಮ ಅತ್ತೆ ತವ್ರ ಮನೆ. ತುಂಬ ದಿನ ಆದಮೇಲೆ ಇಲ್ಲಿಗೆ ಬಂದಿರೋದು ನಾನು. ಒಂದು 2 ಸಲ ಆಯಿತು ಅನ್ಸುತ್ತೆ ಅಷ್ಟೇ ಮನೆ ಕಟ್ಸ್ದಾಗ್ಲಿಂದ ನಾನು ಬಂದಿರೋದು. ಹಳೆ ಮನೆಗಿದ್ದಾಗ ಹೋಗಿದ್ದೆ, ಇದು ಆವಾಗಲಿಂದ ಬಂದಿರಲಿಲ್ಲ. ಇನ್ನು ಹೆಂಗಿದ್ರು ಬಂದಿದ್ನಲ್ವ ಫಂಕ್ಷನ್ಗೆ, ಹಾಗಾಗಿ ಹಿಂಗೆ ಕರ್ಕೊಂಡು ಬಂದರು. ಮತ್ತೆ ಬರಲ್ಲ ಬಾ ಅಂತೇಳಿ. ಇನ್ನು ನನ್ನ ಜೊತೆ ಜಲತೆನೂ ಲತತೆನೂ ಬಂದರು. ಇನ್ನು ಇಲ್ಲಿಂದ ಹುಣ್ಸೇಳಿಗೆ ಅಂದರೆ ಲತತ್ತರ ಮನೆಗೆ ತುಂಬಾ ಹತ್ತಿರ, ಹಂಗಾಗಿ ಇಲ್ಲಿಂದ ಮತ್ತು ಅತ್ತರ ಮನೆಗೂ ಹೋಗೋಣ ಅಂತೇಳಿ ಅಂದ್ಕೊಂಡು ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಸೊ ಇನ್ನು ತವ್ರ ಮನೆಗೆ ಸೀರೆ ಕೊಡ್ತಾರಲ್ಲ ತವ್ರ ಮನೆ ಕಡೆಯಿಂದ, ಹಾಗಾಗಿ ಇನ್ನು ನನಗೆ ಈ ಸೀರೆ ಕೊಟ್ಟರು. ಈ ಸೀರೆನ ಹುಡ್ಕೊತಿದ್ದೀನಿ. ಇದು ಯೆಲ್ಲೋ ಕಲರ್ ಆ್ಯಂಡ್ ಬಾರ್ಡ್ರ್ ದೊಡ್ಡದಾಗಿ ಬಂದಿದೆ, ಬ್ಲೂ ಕಲರು. ಸೊ ನನಗಂತೂ ಇಷ್ಟ ಆಯಿತು, ಉಟ್ಕೊಂಡಾಗ ಇನ್ನೂ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಅತ್ತೆರದು ಒಂದೇ ಥರ ಸ್ಯಾರಿ, ಕಲರ್ ಚೇಂಜು, ಮಾಡಲ್ ಎಲ್ಲ ಒಂದೇ. ಅವರು ಚೆನ್ನಾಗಿ ಕಾಣ್ತಿದ್ರು. ಇನ್ನು ಇಲ್ಲಿ ಎಲ್ಲ ಸೀರೆ ಉಟ್ಕೊಂಡು ರೆಡಿಯಾಗಿ ಊಟ ಮಾಡಿ ನೈಟೇ ಹುಣ್ಸೇಳಿಗೆ ಹೋದ್ವಿ. ಹೋಗೋಷ್ಟೊತ್ತಿಗೆ ಕತ್ಲಾಗಿ ಹೋಗಿತ್ತು. ಇನ್ನು ಅಷ್ಟೊತ್ತಿಗೆ ಪಾಪನು ತುಂಬಾ ಟೈರ್ಡ್ ಆಗಿದ್ಲು, ಬಂದಿದ ತಕ್ಷಣ ಮಲಿಕೊಂಡ್ಲು. ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.